ಕ್ಯಾಬಿನೆಟ್ ಕಾಳಗದಿಂದ ಬಂಡಾಯದ ಬಿಸಿ ಭುಗಿಲೇಳ್ತಾ ಇದೆ. ನಾನು ಹೇಳ್ತಾ ಇದೆ, ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಸಂಕಟವೂ ಕೂಡ ವಿಸ್ತರಣೆ ಆಗ್ತಾ ಇದೆ. ಈಗ ಸಚಿವಾಕಾಂಕ್ಷಿಗಳು ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಸರ್ಕಾರದ ವಿರುದ್ಧವೇ ಸಮರ ಸಾರ್ತಾ ಇದ್ದಾರೆ. ಅವರ ಬೆಂಬಲಿಗರಿಂದ ಹಿಡಿದು ಸ್ವತಃ ಆಕಾಂಕ್ಷಿಗಳೇ ಸರ್ಕಾರದ ವಿರುದ್ಧವೇ ಸಮರ ಸಾರಿರೋದು. ಯಾವ ಸಂಧಾನಕ್ಕೂ ಯಾವ ಸಮಾಧಾನಕ್ಕೂ ಯಾರೂ ಒಪ್ಕೊಳ್ತಾ ಇಲ್ಲ, ಯಾರ ಮಾತೂ ಕೇಳ್ತಾ ಇಲ್ಲ. ಫುಲ್ ರೆಬಲ್ ಆಗ್ಬಿಟ್ಟಿದ್ದಾರೆ ಸಚಿವಾಕಾಂಕ್ಷಿಗಳು ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ. ಹಾಗಾದ್ರೆ ಈಗ ರೆಬಲ್ ಆದವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರ? ಅದರಲ್ಲೂ ಈ ಒಬ್ಬ ಕೈ ಶಾಸಕ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರ? ಆಡಳಿತ ಪಕ್ಷದ ವಿರುದ್ಧ ಕೈ ರೆಬಲ್ ಶಾಸಕ ದಂಗಲ್ ಎದ್ದಿದ್ದಾರೆ. ಕೈ ನಾಯಕರ ಸಹವಾಸವೇ ಬೇಡ ಅಂತ ಆ ಲೀಡರ್ ಹೇಳ್ತಾ ಇದ್ದಾರೆ. ಸಂಪುಟ ಸಂಕಷ್ಟದ ಸಂದರ್ಭದಲ್ಲೇ ಡಿಕೆಗೆ ಮತ್ತೊಂದು ಸಂಕಷ್ಟನ? ಇದು ಈ ಕ್ಷಣದ ರಾಜ್ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ದಿನದಿಂದ ದಿನಕ್ಕೆ ಅಸಮಾಧಾನಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವರನ್ನ ಸಮಾಧಾನ ಪಡಿಸೋ ಕೆಲಸವನ್ನ ರಾಜ್ಯದ ಹಿರಿಯ ನಾಯಕರು ಅಥವಾ ಈಗಷ್ಟೇ ಸಂಪುಟ ವಿಸ್ತರಣೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಒಂದಷ್ಟು ಜನ ಸಚಿವರುಗಳು ಅಸಮಾಧಾನಿತರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸಗಳು ಆಗ್ತಾ ಇದ್ರು ಕೂಡ ಯಾರನ್ನೂ ಯಾರ ಮಾತು ಕೇಳ್ತಾ ಇಲ್ಲ. ಇದು ಈ ಕ್ಷಣದ ರಾಜ್ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆ ಒಬ್ಬ ಹಿರಿಯ ಶಾಸಕ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರ? ಬೇಡ ಬೇಡ, ನನ್ಗೆ ಆಡಳಿತ ಪಕ್ಷದ ಸಹವಾಸವೇ ಬೇಡ ಅಂತಿದ್ದಾರೆ ಅವರು. ವಿಧಾನಸಭೆಯಲ್ಲಿ ಆಡಳಿತ ಪಕ್ಷದವರ ಸಾಲಿನಲ್ಲೇ ನಾನು ಕೂರಲ್ಲ ಅಂತ ಸ್ವಪಕ್ಷದವರೇ ಹೇಳ್ತಾ ಇದ್ದಾರೆ. ಆಡಳಿತ ಪಕ್ಷದವರ ಸಾಲಲ್ಲಿ ಕೂರಲ್ಲ ಅಂತಂದ್ರೆ ಎಲ್ಲಿ ಕೂರ್ತಾರೆ ಅಂತಂದ್ರೆ ವಿರೋಧ ಪಕ್ಷದ ಸಾಲಿನಲ್ಲಿ ಪ್ರತ್ಯೇಕ ಆಸನವನ್ನ ವ್ಯವಸ್ಥೆ ಮಾಡಿಕೊಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ವಿಧಾನಸಭಾಧ್ಯಕ್ಷರಿಗೆ ಈ ರೀತಿಯಾದಂತಹ ಪತ್ರ ಬರೆಯೋದಕ್ಕೆ ಮುಂದಾಗಿರುವುದು ಬೇರೆ ಯಾರೂ ಅಲ್ಲ, ಶಾಸಕ ಮಾಜಿ ಸಚಿವ ಟಿ.ಬಿ. ಜಯಚಂದ್ರ. ನಿನ್ನೆಯಷ್ಟೇ ಚಲುವರಾಯಸ್ವಾಮಿ ಅವರು ಮತ್ತು ಎಚ್.ಸಿ. ಬಾಲಕೃಷ್ಣ ಅವರು ಅವರ ಮನೆಗೆ ಭೇಟಿ ಕೊಟ್ಟು ಭರವಸೆ ಸಂಧಾನ ಎಲ್ಲವನ್ನೂ ಕೂಡ ಮಾಡಿದ್ರು. ಹಿರಿಯ ನಾಯಕರಾದಂಥ ಟಿ.ಬಿ. ಜಯಚಂದ್ರ ಅವರು ಯಾರ ಮಾತಿಗೂ ಬಗ್ಗಲಿಲ್ಲ, ಜಗ್ಗಲಿಲ್ಲ. ಬುಲಾವ್ ಕೊಟ್ಟರು ಸಿಎಂ ಡಿಕೆ ಕೈಗೆ ಸಿಗ್ತಾ ಇಲ್ಲ ರೆಬಲ್ ಶಾಸಕರು ಅಂತ. ಯಾವುದೇ ಹುದ್ದೆ ಅಥವಾ ಸ್ಥಾನಮಾನಗಳ ಅಗತ್ಯನೇ ಇಲ್ಲ ನನಗೆ, ಬೇಡವೇ ಬೇಡ, ಪಕ್ಷದಲ್ಲೇ ಇರ್ತೀನಿ ಅಂತ ಹೇಳ್ತಲೇ ಶಾಸಕರು ಬಂಡಾಯ ಸಾರ್ತಾ ಇದ್ದಾರೆ. ಈಗ ಇದು ಹಲವು ಚರ್ಚೆಗಳಿಗೂ ನಾಂದಿ ಹಾಡ್ತಾ ಇದೆ. ಈಗ ಹಿರಿಯರಿದ್ದಾರೆ, ಗಣ್ಯರಿದ್ದಾರೆ, ಮಾಜಿ ಸಚಿವರು ಕೂಡ. ಇದನ್ನೇ ನಾನು ಹೇಳಿದ್ದು, ಹಲವು ಕಾಂಗ್ರೆಸ್ನಲ್ಲಿ ಪಕ್ಷಕ್ಕೆ ದುಡಿದಂತ ಹಿರಿಯ ಶಾಸಕರು ಮಾಜಿ ಸಚಿವರುಗಳು ಕೂಡ ಇದ್ದಾರೆ. ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಗಳನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡಬೇಕು, ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡಬೇಕು. ಇಲ್ಲಿ ಹಿರಿಯ ಶಾಸಕರಿಗೆ ಸಮಾಧಾನ ಮಾಡೋದಕ್ಕೆ ಹೋದವರು ಚಲುವರಾಯಸ್ವಾಮಿ ಅವರು ಮತ್ತು ಎಚ್.ಸಿ. ಬಾಲಕೃಷ್ಣ ಅವರು. ಡಿ.ಕೆ. ಶಿವಕುಮಾರ್ ಅವರೇ ಹೇಳಿ ಕಳಿಸಿದ್ದು ಸಮಾಧಾನ ಪಡಿಸೋದಕ್ಕೆ. ಆದರೆ ಅವರಿಬ್ಬರ ಮಾತನ್ನೂ ಕೂಡ ಕೇಳ್ತಾ ಇಲ್ಲ. ಭರವಸೆ ಕೊಡೋದು ಅಥವಾ ಬೇರೆ ಸ್ಥಾನಮಾನಗಳ ಬಗ್ಗೆ ಪ್ರಶ್ನೆಯೇ ಇಲ್ಲ, ನನಗೆ ಬೇಡ, ಬೇಜಾರು ಮಾಡ್ಕೊಂಡಿದ್ದಾರೆ ಇವರು ಅಂತ ಟಿ.ಬಿ. ಜಯಚಂದ್ರ ಅವರು. ಪಕ್ಷದಲ್ಲಿ ಹಿರಿಯ ಮುಖಂಡಿದ್ದೀನಿ ನಾನು, ಅಧಿಕಾರಕ್ಕೆ ಬರೋದಕ್ಕೆ ನಾವು ಕೂಡ ಶ್ರಮಿಸಿದ್ದೀವಿ, ಹಿರಿಯರನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ, ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಅಂದ್ರೆ ಅಘೋಷಿತವಾಗಿ ರಿಟೈರ್ಮೆಂಟ್ ತಗೊಳ್ಳಿ ಅನ್ನುವಂತ ಮೆಸೇಜ್ ಪಾಸ್ ಮಾಡ್ದಂಗೆ ಆಗ್ಬಿಡ್ತಿದ್ದು. ಹಾಗಾಗಿ ಸಮಾಧಾನ ಪಡಿಸೋದಕ್ಕೆ ನನ್ನ ಹತ್ರ ಯಾರು ಬರಬೇಡಿ, ಬೇರೆ ಬೇರೆ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಬೇಡಿ, ನನಗದು ಬೇಕಾಗೂ ಇಲ್ಲ ಅಂತ ಯಾವ ಸಂಧಾನಕ್ಕೂ ಮಣಿಯುತ್ತಿಲ್ಲ ರೆಬಲ್ ಶಾಸಕರಾಗಿದ್ದಾರೆ ಈಗ ಟಿ.ಬಿ. ಜಯಚಂದ್ರ ಅವರು. ಈ ಹಿಂದೆ ಕಾನೂನು ಸಚಿವರಾಗಿದ್ದವರು, ಬೇರೆ ಬೇರೆ ಖಾತೆಯಲ್ಲೂ ಕೆಲಸ ಮಾಡಿದ್ದಾರೆ, ಇಲಾಖೆಯಲ್ಲೂ ಕೆಲಸ ಮಾಡಿದ್ದಾರೆ, ಜವಾಬ್ದಾರಿಗಳನ್ನು ವಹಿಸಿದ್ದಾರೆ, ಪಕ್ಷ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದಂಥವರು, ಹಿರಿಯರಿದ್ದಾರೆ ಜೊತೆಗೆ. ಸೊ ಹಿರಿಯರಿಗೆ ಕೊಟ್ಟು ಹೊಸಬರಿಗೆ ಮಣೆ ಹಾಕುವ ವಿಚಾರ ಏನು ಗುಲ್ಲೆ ಬಿತ್ತೋ ಈ ಹಿಂದೆ, ಅದರಂತೆಯೇ ಪಕ್ಷದಲ್ಲಿ ಇರುವಂತಹ ಹಲವು ಹಿರಿಯರಿಗೂ ಕೊಟ್ಟಿದ್ದಾರೆ. ಅದರಲ್ಲಿ ಟಿ.ಬಿ. ಜಯಚಂದ್ರ ಅವರು ಕೂಡ ಒಬ್ಬರು. ಅಸಮಾಧಾನವನ್ನ ನೇರಾನೇರವಾಗಿ ಓಪನ್ ಆಗಿ ಹೊರಹಾಕ್ತಾ ಇದ್ದಾರೆ. ಮುಂಬರುವಂತ ಕಲಾಪಗಳಲ್ಲಿ ವಿಧಾನಸೌಧದಲ್ಲಿ ನಮಗೆ ಆಡಳಿತ ಪಕ್ಷದ ಜೊತೆಗೆ ಆಸನದ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಡಿ, ಆಡಳಿತ ಪಕ್ಷದವರ ಜೊತೆಗೆ ನಾವು ಕೂರಲ್ಲ, ವಿರೋಧ ಪಕ್ಷದ ಜಾಗದಲ್ಲಿ ಒಂದು ಕುರ್ಚಿ ಹಾಕೊಡಿ ಅಂತ ಮನವಿ ಮಾಡೋದಕ್ಕೂ ಮುಂದಾಗ್ತಾ ಇದ್ದಾರೆ.
ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಫೋನ್ ಸಂಪರ್ಕದಲ್ಲಿ. ಗೋವಿಂದ್, ಒಬ್ಬೊಬ್ಬರಾಗೆ ಶಾಸಕರು ರೆಬಲ್ಗಳಾಗ್ತಾ ಇದ್ದಾರೆ. ಅದರಲ್ಲೂ ಟಿ.ಬಿ. ಜಯಚಂದ್ರ ಅವರು ಪಕ್ಷದ ಹಿರಿಯರಿದ್ದಾರೆ, ಹಲವು ಕೆಲಸಗಳನ್ನ ನಿಭಾಯಿಸಿದ್ದಾರೆ, ಜವಾಬ್ದಾರಿಯನ್ನು ವಹಿಸಿಕೊಂಡಿರೋರು. ಮೂಲೆ ಗುಂಪು ಮಾಡ್ತಾ ಇದ್ದಾರೆ, ರಿಟೈರ್ಮೆಂಟ್ ತಗೊಳ್ಳಿ ಅನ್ನುವಂತ ಅಘೋಷಿತವಾದಂತಹ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಇದು ನನಗೆ ಯಾವ ಸ್ಥಾನಮಾನವನ್ನು ಕೊಡ್ತೀವಿ ಅಂತ ಯಾರು ಹತ್ರಕ್ಕೆ ಬರಬೇಡಿ ಅಂತ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾನಾ ರೀತಿಯ ಪ್ರಶ್ನೆಗಳೇನಂತಂದ್ರೆ ಪಕ್ಷ ಬಿಡ್ತಾರಾ, ಏನ್ ಕತೆ, ಮುಂದಿನ ನಡೆ ಏನು, ಈ ರೀತಿಯ ಚರ್ಚೆ. ಶರತ್, ಯಾವುದೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸಹಜವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರಿರ್ತಾರೆ ಅವರು ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಒಂದು 2-3 ದಿನ ತಮ್ಮದೇ ಆದಂತ ಅಸಮಾಧಾನ ಹೊರಹಾಕ್ತಾರೆ. ನಾಯಕರ ವಿರುದ್ಧ ಸಹಜವಾಗಿ ತಮ್ಮ ಅಸಮಾಧಾನ ಹೊರಹಾಕಿ ಮಾತನಾಡ್ತಾರೆ. ಆದ್ರೆ ಈಗ ಆಗಿರುವಂತ ಬೆಳವಣಿಗೆ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಆಂತರಿಕವಾದಂತ ಕೋಲಾಹಲ ಸೃಷ್ಟಿಯಾಗೋದು ಬಹುತೇಕ ಖಚಿತ ಆಗಿರುವಂತದ್ದು. ತಮ್ಗೆ ಗೊತ್ತಿದ್ದಂಗೆ ಒಂದು ಏನು ಸಚಿವ ಸಂಪುಟ ವಿಸ್ತರಣೆಯಾದ ಒಂದು ಕಾರ್ಯಕ್ರಮಕ್ಕೆ ಸ್ವತಃ ಮಾಜಿ ಸಿಎಂ ಆದಂತ ಸಿದ್ದರಾಮಯ್ಯ ಗೈರಾದ್ರು. ಆ ಮೂಲಕ ಎಲ್ಲೊಂದ್ ಕಡೆ ಅಸಮಾಧಾನ ಇದೆ ಅನ್ನೋದನ್ನ ಒಂದು ಮೆಸೇಜ್ ಕ್ಲಿಯರ್ ಆಗಿ ಪಾಸ್ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಗೊತ್ತಿದೆ, ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅಸಮಾಧಾನಕ್ಕೆ ನಾವು ಕೂಡ ಕೆಲವೊಂದು ತೆಗೆದುಕೊಂಡ ನಿರ್ಧಾರಗಳು ಕೂಡ ಕಾರಣ ಅಂತೇಳಿ. ಹಾಗಾಗಿ ಸಿದ್ದರಾಮಯ್ಯ ಆದಿಯಿಂದ ಹಿಡಿದು ಸಹಜವಾಗಿ 20-25 ಜನ ಶಾಸಕರು ಈಗಾಗಲೇ ತಮ್ಮ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಎಲ್ಲೊಂದ್ ಕಡೆ 10 ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಸಿಕ್ಕಿಲ್ಲ. ಹಿರಿಯ 5 ಬಾರಿ 4 ಬಾರಿ 6 ಬಾರಿ ಗೆದ್ದಂತ ಶಾಸಕರು ಕೂಡ ನ್ಯಾಯ ಸಿಗ್ತಿಲ್ಲ. ಹಾಗಾಗಿ ತಮ್ಮ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ 6 ಬಾರಿ ಗೆದ್ದಂತ ಟಿ.ಬಿ. ಜಯಚಂದ್ರ ತುಮಕೂರು ಭಾಗದಲ್ಲಿ ಹಿರಿಯ ಶಾಸಕರಾಗಿದ್ದಾರೆ. ಹಾಗಾಗಿ ಈ ಬಾರಿ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ತುಮಕೂರಿಗೆ 2 ಸ್ಥಾನ ಸಿಗುತ್ತೆ. ಈಗಾಗಲೇ ಪರಮೇಶ್ವರ್ ಅವರು ಡಿ.ಸಿ.ಎಂ ಆಗಿದ್ದಾರೆ. ಇನ್ನೊಂದು ಸ್ಥಾನ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಟಿ.ಬಿ. ಜಯಚಂದ್ರ ಅವರು ಇದ್ರು. ಸಿದ್ದರಾಮಯ್ಯ ಅವರ ಮೊದಲನೇ ಅವಧಿಯಲ್ಲಿ ಕಾನೂನು ಸಚಿವ ಮತ್ತು ಸಣ್ಣ ನೀರಾವರಿ ಸಚಿವರು ಕೂಡ ಆಗಿದ್ರು. ಹಾಗಾಗಿ ಈ ಬಾರಿ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಮತ್ತೆ ಸೇರ್ತೀವಿ ಅಂತ ಒಂದು ನಿರೀಕ್ಷೆಯನ್ನು ಸಹಜವಾಗಿ ಇಟ್ಟಿದ್ರು. ಎಲ್ಲೋ ಒಂದ್ ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಟಿ.ಬಿ. ಜಯಚಂದ್ರ ನಡುವೆ ಇರುವ ಸಂಬಂಧ ಏನಿದೆ ಇದು ಸಹಜವಾಗಿ ಹಲವು ವರ್ಷಗಳಿಂದ ಒಂದು ಅಳಿಸಿ ಹೋಗಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಜಯಚಂದ್ರ ಅವರು ನೇರವಾಗಿ ತಮ್ಮ ಒಂದು ಅಸಮಾಧಾನದ ಬೇಗುದಿ ಏನಿದೆ ನೇರವಾಗಿ ಸಾರಿರುವಂತದ್ದು. ನೇರವಾಗಿ ಸ್ಪೀಕರ್ ಅವರಿಗೆ ಒಂದು ಪತ್ರ ಬರೆಯೋದಕ್ಕೆ ಮುಂದಾಗಿರುವಂತದ್ದು. ನನಗೆ ಆಡಳಿತ ಪಕ್ಷದ ಒಂದು ಸಾಲಿನಲ್ಲಿ ನನಗೆ ಅವಕಾಶ ಮಾಡ್ಕೊಡ್ಬಿಡಿ, ವಿರೋಧ ಪಕ್ಷದ ಸಾಲಿನಲ್ಲಿ ನನಗೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿ ಒಂದು ಪತ್ರ ಬರೆಯೋದಕ್ಕೆ ಮುಂದಾಗಿರುವಂತದ್ದು. ಹೇಳಿ ಕೇಳಿ ಇದೇ 13 ಅಂದ್ರೆ ಮುಂದಿನ ಗುರುವಾರದಿಂದ ಒಂದು ಅಧಿವೇಶನ ಕೂಡ ಶುರುವಾಗ್ತಿದೆ. ಹಾಗಾಗಿ ಒಂದ್ ವೇಳೆ ಈ ರೀತಿ ಒಂದು ಪತ್ರ ಬರೆದಿದ್ದೇ ಆದಲ್ಲಿ ಸಹಜವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಒಂದು ಸಾಕ್ಷಿಯಾಗುವಂತ ಕಾರಣ ಅಂತೂ ಸಿಗುವಂತ ಸಾಧ್ಯತೆ ಇದೆ. ಈಗ ಸದ್ಯದ ಮಟ್ಟಿಗೆ ನೇರವಾಗಿ ಏನು ಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಟಿ.ಬಿ. ಜಯಚಂದ್ರ ಅವರು ಸಮರ ಸಾರಿದ್ದಾರೆ. ಹಾಗಾಗಿ ಒಂದ್ ವೇಳೆ ಈ ಪತ್ರ ಬರೆದಿದ್ದೇ ಆದಲ್ಲಿ ಸಹಜವಾಗಿ ಸರ್ಕಾರದಲ್ಲಿ ಮತ್ತಷ್ಟು ಅಸಮಾಧಾನದ ಬೇಗುದೇನಿದೆ ಸ್ಫೋಟ ಆಗುವಂತದ್ದು ಸಹಜವಾಗಿ ಸರ್ವೇ ಸಾಮಾನ್ಯ ಆಗಿದೆ. ಒಂದ್ ಕಡೆ ಕೋಲಾರ ಚಿಕ್ಕಬಳ್ಳಾಪುರದ ನಾಯಕರು ಏನು ಬಹಿರಂಗವಾಗಿ ಒಂದು ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಕೆಲವೊಂದಿಷ್ಟು ಅಸಮಾಧಾನ ಹೊರಹಾಕ್ತಾರೆ. ಮತ್ತೊಂದು ಕಡೆ ಇವತ್ತು ಸಂಜೆ ವೇಳೆಗೆ ಜಯಚಂದ್ರ ಅವರ ನಿವಾಸದಲ್ಲಿ 20ಕ್ಕೂ ಹೆಚ್ಚು ಜನ ಅಸಮಾಧಾನಿತ ಶಾಸಕರು ಒಂದು ಸಭೆ ಮಾಡಿ ಹೈಕಮಾಂಡ್ ನಾಯಕರಿಗೆ ಒಂದು ಸ್ಪಷ್ಟವಾದಂತ ಒಂದು ಮೆಸೇಜ್ ಅನ್ನ ತಲುಪಿಸೋದಕ್ಕೆ ಒಂದ್ ರೀತಿಯ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಕಾದೊಡ್ಬೇಕಾಗುತ್ತೆ. ಇದು ಕೇವಲ 2-3 ದಿನಕ್ಕೆ ಒಂದು ಅಸಮಾಧಾನದ ಬೇಗುದಿ ಒಂದು ಸ್ಟಾಪ್ ಆಗುತ್ತಾ, ಈ ಒಂದು ಅಸಮಾಧಾನದ ಬೇಗುದಿ ಎಲ್ಲೋ ಒಂದ್ ಕಡೆ ಸರ್ಕಾರದ ದೊಡ್ಡ ಮಟ್ಟದ ಡ್ಯಾಮೇಜ್ಗೆ ಏನಾದ್ರೂ ಕಾರಣ ಆಗುತ್ತಾ ಅನ್ನೋದನ್ನ ಸದ್ಯಕ್ಕೆ ಕಾದೊಡ್ಬೇಕಾಗಿದೆ ಶರತ್. ಓಕೆ, ಥ್ಯಾಂಕ್ ಯು ಗೋವಿಂದ್ ಡೀಟೇಲ್ಸ್ಗಾಗಿ.